ಮೊದಲ ಬಾರಿಗೆ ಅಲ್ಟಿಮೇಟ್ ಫ್ರಿಸ್ಬಿ ಬೀಚ್ ನ್ಯಾಷನಲ್ ರಾಷ್ಟ್ರೀಯ ಟೂರ್ನಮೆಂಟ್ಗೆ ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಫ್ಲಾಗ್ ಬೀಚ್ನಲ್ಲಿ ಚಾಲನೆ ದೊರಕಿದೆ. ಅಮೆರಿಕ ಮೂಲದ ಈ ಕ್ರೀಡೆ ಭಾರತದಲ್ಲಿ ಇನ್ನೂ ಜನಪ್ರಿಯವಾಗಿಲ್ಲ. ಆದರೆ ಕಳೆದ ಕೆಲ ವರ್ಷಗಳಿಂದ ನಿಧಾನವಾಗಿ ಬೆಳೆಯುತ್ತಿದೆ. ಗುಜರಾತ್ನಿಂದ ಕನ್ಯಾಕುಮಾರಿವರೆಗೆ ವ್ಯಾಪಿಸಿರುವ ಪಶ್ಚಿಮ ಕರಾವಳಿಯಲ್ಲಿ ಈ ರಾಷ್ಟ್ರೀಯ ಟೂರ್ನಮೆಂಟ್ ಇದೇ ಮೊದಲ ಬಾರಿ ನಡೆಯುತ್ತಿದೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. 3 ದಿನಗಳ ಕಾಲ ನಡೆಯುತ್ತಿರುವ ಈ ಕ್ರೀಡಾಕೂಟಕ್ಕೆ ದೇಶದ ವಿವಿಧ ಭಾಗಗಳಿಂದ ಸುಮಾರು 25 ತಂಡಗಳು ಹಾಗೂ 500ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಸೊ ನಾವಿವಾಗ ಮಂಗಳೂರಿನ ತಣ್ಣೀರ್ಬಾವಿ ಬ್ಲೂ ಫ್ಲಾಗ್ ಈಕೋ ಬೀಚ್ ಅಲ್ಲಿ ಇದ್ದೀವಿ. ಇಲ್ಲಿ ತುಂಬಾನೇ ಎಂಥೂಸಿಯಾಸಮ್ ಹಾಗೂ ಎಕ್ಸೈಟ್ಮೆಂಟ್ ಇಂದ ಈ ಇಂಡಿಯಾ ಅಲ್ಟಿಮೇಟ್ ಬೀಚ್ ನ್ಯಾಷನಲ್ಸ್ ಟೂರ್ನಮೆಂಟ್ ನಡೀತಿದೆ. ಆಲ್ಮೋಸ್ಟ್ 25 ಟೀಮ್ಗಳು ಬಂದಿದ್ದಾವೆ ಫ್ರಮ್ ಆಲ್ ಓವರ್ ಇಂಡಿಯಾ. ಟೀಮ್ಸ್ ಫ್ರಮ್ ಒಡಿಶಾದಿಂದ ಬಂದಿದ್ದಾರೆ, ತಮಿಳುನಾಡಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ, ಹಾಗೆ ಡೆಲ್ಲಿಯಿಂದ ಬಂದಿದ್ದಾರೆ. ಸೊ ಆಲ್ ಓವರ್ ಇಂಡಿಯಾ ರೆಪ್ರೆಸೆಂಟೇಷನ್ ಇದೆ. ಇದು 3 ದಿನ ನಡೆಯುವಂತದ್ದು. ನಮ್ದು 2 ಟೈಮ್ ಸ್ಲಾಟ್ ಇದೆ. ಡೇ ಸ್ಲಾಟ್ ಅಂದ್ರೆ 6:30 ಇಂದ ಆಲ್ಮೋಸ್ಟ್ 10:30 ವರೆಗೆ, ಈವ್ನಿಂಗ್ ಒಂದು 3:30 ಇಂದ 6:30 ವರೆಗೆ ಇರುತ್ತೆ. ಅಂಡ್ ಅರೌಂಡ್ 500+ ಅಥ್ಲೀಟ್ಸ್ ಬಂದಿದ್ದಾರೆ ಮಂಗಳೂರಿಗೆ ಫ್ರಮ್ ಆಲ್ ಓವರ್ ಇಂಡಿಯಾ. 2 ರೀತಿಯ ಟೂರ್ನಮೆಂಟ್ ನಡೀತಿದೆ. ಒಂದು ಮಿಕ್ಸ್ಡ್ ಅಂತ, ಮಿಕ್ಸ್ಡ್ ಅಲ್ಲಿ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ ಒಟ್ಟಿಗೆ ಆಡ್ತಿದ್ದಾರೆ ಆಸ್ ಅ ಟೀಮ್, ಮತ್ತೆ ವಿಮೆನ್ಸ್ ಸೆಪರೇಟ್ ಆಗಿ ನಡೀತಿದೆ. ಈ ಅಲ್ಟಿಮೇಟ್ ಫ್ರಿಸ್ಬಿ ಅನ್ನೋದು ಒಂದು ಯುನೀಕ್ ಆದಂತಹ ಸ್ಪೋರ್ಟ್. ಇದರಲ್ಲಿ ಯಾವುದೇ ರೀತಿಯ ಒಫಿಷಿಯಲ್ಸ್ ಇರಲಿ, ಟೈಮ್ ಕೀಪರ್ಸ್ ಇರಲಿ, ಯಾವುದೇ ಎಕ್ಸ್ಟರ್ನಲ್ ಬಾಡಿ ಇರಲ್ಲ ಈ ಮ್ಯಾಚಸ್ ಅನ್ನ ಓವರ್ಸಿ ಮಾಡಕ್ಕೆ. ಸೊ ಪ್ಲೇಯರ್ಸ್ ಅವರೇ ಖುದ್ದಾಗಿ ಏನಾದ್ರೂ ಇಶ್ಯೂಸ್ ಆದ್ರೆ, ಏನಾದ್ರೂ ಕಾಲ್ಸ್ ಇದ್ರೆ, ಕಾನ್ಫ್ಲಿಕ್ಟ್ ಇದ್ರೆ ಅದನ್ನ ಪರಸ್ಪರ ರೆಸಾಲ್ವ್ ಮಾಡ್ತಾರೆ. ಸೊ ಇದು ಒಂದು ಯುನೀಕ್ ಇನ್ಫಾರ್ಮೇಶನ್ ಈ ಸ್ಪೋರ್ಟ್ ಬಗ್ಗೆ. ಹಾಗೇನೆ ಇದೊಂದು ನೋ ಕಾಂಟ್ಯಾಕ್ಟ್ ಸ್ಪೋರ್ಟ್, ಅಂದ್ರೆ ಯಾರನ್ನ ಪುಷ್ ಮಾಡೋಂಗಿಲ್ಲ, ಮುಟ್ಟಂಗಿಲ್ಲ. ಫ್ರಿಸ್ಬಿ ಏನಿದೆ ಅದನ್ನ ಎಂಡ್ ಝೋನ್ಗೆ ಪಾಸ್ ಮಾಡುವಂತ ಕೆಲಸ. ಸೊ ಫ್ರಮ್ ಎಂಡ್ ಟು ಎಂಡ್ ಹೂಎವರ್ ಸ್ಕೋರ್ಸ್ ಇಟ್ ಅಟ್ ದಿ ಎಂಡ್ ಅವರಿಗೆ ಪಾಯಿಂಟ್ ಸಿಗುವಂತದ್ದು. ಇದನ್ನ ನೀವು ಕಾಂಪ್ಲಿಕೇಟೆಡ್ ಅನ್ಕೋಬಹುದು, ಆದ್ರೆ ನೀವು ಇಂಟರ್ನೆಟ್ ಅಲ್ಲಿ ಜಸ್ಟ್ 1 ಅಥವಾ 2 ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಈ ಗೇಮ್ ಅರ್ಥ ಆಗುತ್ತೆ. ಹಾಗೇನೆ ನಮ್ಮ ಮ್ಯಾಂಗ್ಳೂರ್ ಟೀಮ್ ಏನಿದೆ ಕುಡ್ಲಕಾಯ್ ಅಂತ, ಇಫ್ ಎನಿವನ್ ಇಸ್ ಫ್ರಮ್ ಮ್ಯಾಂಗ್ಳೂರ್ ಅಂಡ್ ಯು ವಾಂಟ್ ಟು ಜಾಯಿನ್ ಅಸ್, ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ವಿ ವಾಂಟ್ ಮೋರ್ ಪೀಪಲ್ ಟು ಫಾಲೋ ದಿಸ್ ಸ್ಪೋರ್ಟ್. ಅಲ್ಟಿಮೇಟ್ ಫ್ರಿಸ್ಬಿ ವೇಗ, ತಂತ್ರ ಹಾಗೂ ತಂಡದ ಸಹಕಾರವನ್ನ ಒಳಗೊಂಡಿರುವ ಹೈ ಇಂಟೆನ್ಸಿಟಿ ಕ್ರೀಡೆ. ಒಂದು ತಂಡದಲ್ಲಿ 15 ಆಟಗಾರರು ಇದ್ರೂ ಮೈದಾನದಲ್ಲಿ ಒಂದೇ ಸಮಯದಲ್ಲಿ ಪ್ರತಿ ತಂಡದಿಂದ 5 ಮಂದಿ ಮಾತ್ರ ಆಡ್ತಾರೆ. ಗರಿಷ್ಠ 45 ನಿಮಿಷಗಳ ಕಾಲ ನಡೆಯುವ ಪಂದ್ಯದಲ್ಲಿ ಅಧಿಕ ಅಂಕ ಗಳಿಸಿದ ತಂಡ ಗೆಲುವು ಸಾಧಿಸುತ್ತೆ. ಆದರೆ ಆ ಸಮಯದೊಳಗೆ ಯಾವುದಾದ್ರೂ ತಂಡ 13 ಅಂಕಗಳನ್ನ ಗಳಿಸಿದ್ರೆ ತಕ್ಷಣವೇ ಆ ತಂಡವನ್ನ ಜಯಶಾಲಿ ಎಂದು ಘೋಷಿಸಲಾಗುತ್ತೆ. ಈ ಕ್ರೀಡೆಯ ಮತ್ತೊಂದು ವಿಶೇಷತೆ ಅಂದ್ರೆ ಇಲ್ಲಿ ರೆಫ್ರಿ ಅಥವಾ ಅಂಪೈರ್ಗಳಿಲ್ಲ. ಆಟಗಾರರು ತಾವೇ ನಿಯಮಗಳನ್ನ ಪಾಲಿಸಿಕೊಂಡು ಆಟವನ್ನ ಮುಂದುವರಿಸುತ್ತಾರೆ. Hi, we're happy to be here on the beaches of Mangalore playing the National Beach Ultimate Tournament, and it's the first time in Mangalore. We've had it in Goa and Chennai in the past, and it's nice to finally have some ultimate action on the Konkan coast. Sport was originated in the US, but it's been in India for about 25 years. And yes, we are India is improving. India is climbing up on the world stage also, and yeah, we're happy to be here. ಮಂಗಳೂರಿನ ಬೀಚ್ನಲ್ಲಿ ನಡೆಯುತ್ತಿರುವ ಈ ಟೂರ್ನಮೆಂಟ್ನಲ್ಲಿ ಓಪನ್ ಹಾಗೂ ಮಹಿಳಾ ವಿಭಾಗಗಳಿವೆ. ಬೀಚ್ನಲ್ಲಿ ಮರಳು ಮತ್ತು ಗಾಳಿ ಮುಂತಾದ ಅಂಶಗಳು ಆಟಗಾರರಿಗೆ ಹೆಚ್ಚುವರಿ ಸವಾಲು ತರುತ್ತೆ. ಬೆಳಗ್ಗೆ 6:30ರಿಂದ 10:30ರವರೆಗೆ ಹಾಗೂ ಸಂಜೆ 3:30ರಿಂದ 6:30ರವರೆಗೆ ಪಂದ್ಯಾಟಗಳನ್ನು ಆಯೋಜಿಸಲಾಗಿದೆ. ಮಂಗಳೂರಿನಲ್ಲಿ ಮೊದಲ ಬಾರಿಗೆ ನಡೆಯುತ್ತಿರುವ ಈ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಕರಾವಳಿ ಭಾಗದಲ್ಲಿ ಈ ಕ್ರೀಡೆಗೆ ಹೊಸ ಪರಿಚಯ ನೀಡಿದೆ.